ವೈಗೋಸ್ಕಿ ಥಿಯರಿ, ಇವರ ಪೂರ್ಣ ಹೆಸರು ಪಾವ್ ವೈಗೋಸ್ಕಿ. ಇವರು ರಷ್ಯನ್ ಸೈಕಾಲಜಿಸ್ಟ್ ಆಗಿರ್ತಾರೆ. ಆ್ಯಂಡ್ ಇವರು ಮಾಡಿರೋ ಥಿಯರಿ ಬಂದುಬಿಟ್ಟು ಸೋಷಿಯೋ ಕಲ್ಚರ್ ಡೆವಲಪ್ಮೆಂಟ್. ವೈಗೋಸ್ಕಿ ಅವರ ಪ್ರಕಾರ ಮಕ್ಕಳಲ್ಲಿ ಕಲಿಕೆ ಮತ್ತು ಜ್ಞಾನಾತ್ಮಕ ಬೆಳವಣಿಗೆ ಸೋಷಿಯಲ್ ಇಂಟರಾಕ್ಷನಿಂದ ಮಾತ್ರ ಸಾಧ್ಯ ಅನ್ನೋದು ಅವ್ರು ನಂಬ್ತಾರೆ. ಅಂದರೆ ಸಮಾಜವೇ ಮೂಲ ಕೇಂದ್ರವಾಗಿರುತ್ತೆ. ಮಕ್ಕಳಲ್ಲಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಇರ್ಬೋದು, ಕಲ್ಚರಲ್ ಡೆವಲಪ್ಮೆಂಟ್ ಇರ್ಬೋದು, ಕಾಗ್ನೇಟಿವ್ ಡೆವಲಪ್ಮೆಂಟ್ ಇರ್ಬೋದು, ಲರ್ನಿಂಗಲ್ಲಿ ಎಲ್ಲ ರೀತಿಯ ಡೆವಲಪ್ಮೆಂಟು ಆಗೋದು ಸೋಷಿಯಲ್ ಇಂಟರಾಕ್ಷನ್ನಿಂದ ಮಾತ್ರ ಅನ್ನೋದು ವೈಗೋಸ್ಕಿಯವರ ಥಿಯರಿಯಾಗಿರುತ್ತೆ. ನಂತರ ಯಾವ ಅಂಶಗಳಿಂದ ಮಕ್ಕಳಲ್ಲಿ ಇದೆಲ್ಲ ಬೆಳೆಯುತ್ತೆ ಅಂತ ಅವ್ರು ನೋಡೋದಾದರೆ, ಫಸ್ಟ್ ಒಂದು ಬಂದುಬಿಟ್ಟು ಸೊಸೈಟಿಯಲ್ಲಿ ಅವರು ಇಂಡಿಪೆಂಡೆಂಟಾಗಿ ಬೆಳೆಯೋದನ್ನ ಕಲಿತಾರೆ. ಫಾರ್ ಎಕ್ಸಾಂಪಲ್, ಈಗ ಯಾವುದಾದ್ರೂ ಒಂದು ಸಣ್ಣ ಪ್ರಾಬ್ಲಮ್ ಇದ್ದರೆ ಅವರೇ ಓನಾಗಿ ಅದನ್ನ ಸಾಲ್ವ್ ಮಾಡ್ಕೊಳ್ಳೋದನ್ನ ಕಲಿಯೋದು ಸೊಸೈಟಿಯಿಂದ ಅದನ್ನ ಕಲಿತಾರೆ. ಆ್ಯಂಡ್ ಕಲ್ಚರ್ ಬಂದುಬಿಟ್ಟು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಮಾಡುತ್ತೆ, ನಮ್ಮ ಬರೆಯೋದು ಓದೋದನ್ನ ಕಲಿಸುತ್ತೆ. ನಮ್ಮ ಕಲ್ಚರು ಸಿಂಬಲ್ನ ಎಲ್ಲದನ್ನ ಕಲಿಸೋದು ನಮ್ಮ ಕಲ್ಚರ್ ಆಗಿರುತ್ತೆ. ಆ್ಯಂಡ್ ಲ್ಯಾಂಗ್ವೇಜ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೂಲ್ ಆಗಿರುತ್ತೆ. ಇದರಲ್ಲಿ 3 ಸ್ಟೇಜಸ್ ಇರುತ್ತೆ: ಸೋಷಿಯಲ್ ಸ್ಪೀಚ್, ಪ್ರೈವೇಟ್ ಸ್ಪೀಚ್ ಆ್ಯಂಡ್ ಇನ್ನರ್ ಸ್ಪೀಚ್. ಸೋಷಿಯಲ್ ಸ್ಪೀಚ್ ಅಂದರೆ ಬೇರೆಯವರೊಂದಿಗೆ ಹೇಗೆ ನಾವು ಮಾತಾಡಬೇಕು ಅಂತ. ಪ್ರೈವೇಟ್ ಸ್ಪೀಚ್ ಬಂದುಬಿಟ್ಟು ನಮ್ಮೊಂದಿಗೆ ನಾವು ಹೇಗೆ ಮಾತಾಡ್ಕೋಬೇಕು ಅನ್ನೋದು. ಇನ್ನರ್ ಸ್ಪೀಚ್ ಸೈಲೆಂಟಾಗಿ ನಮ್ಮೊಳಗೆ ನಾವು ಥಿಂಕ್ ಮಾಡೋದನ್ನ ಇನ್ನರ್ ಸ್ಪೀಚ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದೆಲ್ಲ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿರುತ್ತೆ ವೈಗೋಸ್ಕಿಯವರ ಥಿಯರಿಯಲ್ಲಿ. ನಂತರ ಕೀ ಕಾನ್ಸೆಪ್ಟ್ ಆಫ್ ವೈಗೋಸ್ಕಿ ಥಿಯರಿ ನೋಡೋದಾದರೆ, ಫಸ್ಟ್ ಒನ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಇದನ್ನ ZPD ಅಂತಲೂ ಕರಿತೀವಿ. ZPD ಅಂದರೆ ಏನು ಅಂದರೆ, ತಾನಾಗೇ ಮಾಡೋ ಕೆಲಸಕ್ಕೆ ಮತ್ತು ಇನ್ನೊಬ್ಬರ ಸಹಾಯ ತಗೊಂಡು ಮಾಡೋ ಕೆಲಸಕ್ಕೆ ಇರುವ ವ್ಯತ್ಯಾಸನೇ ZPD ಆಗಿರುತ್ತೆ. ನೆಕ್ಸ್ಟು ಸ್ಕ್ಯಾಫೋಲ್ಡಿಂಗ್ ಅಂದರೆ ಬೇರೆಯವರ ಸಹಾಯದೊಂದಿಗೆ ನಾವು ಕೆಲಸವನ್ನು ಮಾಡೋದು. ಫಾರ್ ಎಕ್ಸಾಂಪಲ್, ಈಗ ಟೀಚರ್ ಯಾವುದಾದ್ರೂ ಒಂದು ಕ್ವಶನ್ನ ನಮ್ಮನ್ನು ಕೇಳ್ತಿದ್ದಾರೆ ಅಂದರೆ ಅದಕ್ಕೆ ನಮ್ಗೆ ಸರಿಯಾಗಿ ಉತ್ತರ ಗೊತ್ತಿಲ್ಲ ಅಂದರೆ ಅವರು ಕ್ಲೂ ಕೊಡ್ತಾರೆ, ಅದ್ರ ಮೂಲಕ ನಾವು ಆನ್ಸರ್ ಹೇಳ್ತೀವಿ. ಈ ವಿಧಾನವನ್ನು ಸ್ಕ್ಯಾಫೋಲ್ಡಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮೋರ್ ನಾಲೆಡ್ಜಬಲ್ ಅದರ್ಸ್ ಅಂದರೆ ಶಿಕ್ಷಕರು, ಪೋಷಕರು, ಹಿರಿಯರ ಸಹಾಯದೊಂದಿಗೆ ಹೊಸ ವಿಷಯಗಳನ್ನು ಕಲಿಯೋದಕ್ಕೆ ಮೋರ್ ನಾಲೆಡ್ಜಬಲ್ ಅದರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಥರ್ಡ್ ಒನ್ ಬಂದುಬಿಟ್ಟು ಲ್ಯಾಂಗ್ವೇಜ್. ಇದು ಪ್ರೀವಿಯಸ್ಸೇ ನಾನು ಹೇಳಿದ್ದೀನಿ. ಲ್ಯಾಂಗ್ವೇಜ್ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಲ್ಯಾಂಗ್ವೇಜಿಂದ ನಾವು ಹೊಸ ವಿಷಯಗಳನ್ನ ಕಲಿಬೋದು, ಹೊಸ ರೀತಿಯಲ್ಲಿ ನಡ್ಕೋಬೋದು, ಯಾರ ಹತ್ರ ಹೇಗೆ ನಡ್ಕೋಬೇಕು ಅನ್ನೋದನ್ನೆಲ್ಲ ನಾವು ಲ್ಯಾಂಗ್ವೇಜ್ ಮೂಲಕ ಕಲಿತೀವಿ. ಇದೇ ರೀತಿ ಇಂಪಾರ್ಟೆಂಟ್ ಟಾಪಿಕ್ಸ್ಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.